ಎಲ್ಲರೂ ಗೆಟ್ ರೆಡಿ ವಿತ್ ಮೀ ಮಾಡ್ತಿರ್ತಾರಲ್ವಾ, ನಾನು ಯಾಕೊಂದು ಮಾಡಬಾರ್ದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಇವಾಗ ಮುಖ ರೆಡಿ ಆಗೋಣ. ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಮೇಕಪ್ ಆರ್ಟಿಸ್ಟ್ ಮಗಳಾಗಿರೋದಕ್ಕೆ ಎಲ್ಲ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಅವ್ರ ಹತ್ರ ಇರುತ್ತೆ. ನಾನು ಆರಾಮಾಗಿ ಫ್ರೀಯಾಗಿ ಯೂಸ್ ಮಾಡ್ಬೋದು, ಚೆನ್ನಾಗಿ ರೆಡಿ ಆಗ್ಬೋದು. ಪ್ರಾಡಕ್ಟ್ಸ್ ಎತ್ಕೊಂಡ್ಬರ್ತಾರೆ, ನಮ್ಮ ಮಮ್ಮಿ ಕ್ಯೂಟಾಗಿ ರೆಡಿ ಆಗು ಅಂತ ಹೇಳ್ತಾರೆ. ನಾನೆಲ್ಲ ಹೋಗಿ ಎಲ್ಲಿ ಕ್ಯೂಟ್. ವಿಂಟರ್ ಅಲ್ವಾ, ಡಿಸೆಂಬರ್, ಸೊ ಅದಕ್ಕೆ ನಾನು ಎಸ್ಟಿ ಲಾಡರ್ ಫೌಂಡೇಶನ್ ಮತ್ತು ಸ್ಮ್ಯಾಶ್ ಬಾಕ್ಸ್ ಹ್ಯಾಲೋ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನನ್ನ ಸ್ಕಿನ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಮುಂಚೆ ತುಂಬಾ ಹಾಳಾಗೋಗಿತ್ತು, ತುಂಬಾ ಪಿಂಪಲ್ಸ್ ಇತ್ತು. ನಂದು ಹೇಗೆ ಸ್ವಲ್ಪ ಸರಿ ಹೋಯಿತು ಅಂತ ಹೇಳಿದ್ರೆ, ನಾನು ಕೆಮಿಕಲ್ ಪೀಲ್ ಮಾಡಿಸಿದ್ದೀನಿ. ನಿಮಗೂ ಯಾರಾದರೂ ತುಂಬ ಪಿಂಪಲ್ಸ್ ಇದ್ದರೆ ಕೆಮಿಕಲ್ ಪೀಲ್ ಟ್ರೈ ಮಾಡಿ, ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ಈ ಥರ ಕಲರ್ ಕಾಂಬಿನೇಷನ್ ವೈಟ್, ಬ್ರೌನ್ ಮತ್ತು ಈ ಥರ ಪರ್ಪಲ್ ನಾನೆಲ್ಲೂ ನೋಡಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಯು ಗೈಸ್ ಟೆಲ್ ಮೀ, ಚೆನ್ನಾಗಿದೆಯಾ ಇಲ್ವಾ ಅಂತ. ಚೆನ್ನಾಗಿದೆಯಾ? ಆ್ಯಂಡ್ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ, ನೀವು ಯಾವತ್ತೇ ವೈಟ್ ಹಾಕಿದ್ರು ಬ್ರೌನ್ ಬೆಲ್ಟ್ ಹಾಕಿದ್ರೆ ಇನ್ನೂ ಸೂಪರಾಗಿ ಎದ್ದು ಕಾಣ್ತೀರಾ, ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ಯಾವಾಗ ವೈಟ್ ಹಾಕ್ತಿರೋ ಅವಾಗ ಬ್ರೌನ್ ಬೆಲ್ಟ್ ಹಾಕೊಳ್ಳಿ, ಸಕ್ಕತ್ತಾಗಿ ಕಾಣಿಸ್ತೀರಾ. ನೆಕ್ಸ್ಟ್ ಸ್ಟೆಪ್ ಬಂದು ಐಬ್ರೋಸ್. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಮೇಕಪ್ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಮಮ್ಮಿ ಮೇಕಪ್ ಆರ್ಟಿಸ್ಟ್ ಅಲ್ವಾ, ಮಮ್ಮಿ ಬಂದು ತುಂಬಾ ಸ್ಟ್ರಿಕ್ಟ್ ಇದ್ದರು. ಏನು ಚಿಕ್ಕ ಹುಡುಗಿ ಥರ ಇರಬೇಕು ಅಂತ. ನಾನು ಯಾವಾಗ ಸೆಕೆಂಡ್ PUC ಹಂಗೆ ಬಂದೋ ಆವಾಗಲೇ ಮೇಕಪ್ಗೆ ಪರ್ಮಿಷನ್ ಸಿಕ್ಕಿರೋದು. ಸೊ ಅವ್ರನ್ನ ನೋಡಿ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ, ಮ್ಯಾನೇಜ್ ಮಾಡುವಷ್ಟು ಮೇಕಪ್ ಮಾಡ್ಕೋತೀನಿ. ನನಗೆ ಯಾವಾಗ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ವೋ ಆವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಟಿಂಟ್ನೇ ಬ್ಲಷ್ ಥರ ಹಾಕ್ಕೊಂಡು ಹಿಂಗೆ ಲಿಪ್ ಟಿಂಟ್ ಹಾಕ್ಕೊಂಡು ಜಾಸ್ತಿ ಆಗೋಯ್ತಾ, ಕ್ಯಾಮ್ರಾ ಮುಂದೆನೇ ಸರಿಯಾಗಿ ಬರಲ್ಲ, ಬೇರೆ ಟೈಮ್ಲೆಲ್ಲ ಫುಲ್ ಪರ್ಫೆಕ್ಟಾಗಿ ಬರುತ್ತೆ. ಯಾವಾಗ ಯಾರಿಗಾದ್ರೂ ಏನಾದರೂ ತೋರಿಸ್ಬೇಕೋ ಆವಾಗಲೇ ಡೂಪ್ ಆಗೋದಿಲ್ಲ. ಐಲೈನರ್ ಹಾಕೊಂಡು ತುಂಬ ದಿನಗಳಾಗಿತ್ತು, ಭರತನಾಟ್ಯಂ ಥರ ಹಾಕೋಬಿಟ್ಟಿದ್ದೀನಿ. ಪಕ್ಕಾ ಭರತನಾಟ್ಯಂ ಅಲ್ಲ. ನಾನು ಯಾಕೆ ಹಿಂಗೆ ರೆಡಿ ಅದೇ. ಮಮ್ಮಿನ ಕೇಳ್ಕೊಂಬರೋಣ ಮೇಕಪ್ ಆರ್ಟಿಸ್ಟ್ ಹತ್ರ. ಮಮ್ಮಿ, ನಂದು ಐಲೈನರ್ ಚೆನ್ನಾಗೈತಾ ಭರತನಾಟ್ಯಂ ಥರ ಆಯ್ತಾ? ಇದು ಜಾಸ್ತಿ ಅದೆಲ್ಲ ನೋಡ್ತಾ ಇದ್ದೆ ನೋಡಲ್ಲಿ. ನನಗೆ ಐಲೈನರ್ಗಿಂತ ಕಾಜಲ್ ತುಂಬ ಇಷ್ಟ. ಸೊ ಲಾಸ್ಟ್ಗೆ ಮಸ್ಕರ ಹಾಕ್ಕೊಳ್ಳೋಣ. ಸೊ ಮಸ್ಕರ ಕೂಡ ಆಯಿತು. ಇಷ್ಟೇ ನಾನು ಮಾಡ್ಕೋತಿರೋ ಮೇಕಪ್. ಫೌಂಡೇಶನ್, ಐಬ್ರೋ, ಕಾಜಲ್, ಮಸ್ಕರ, ಲಿಪ್ ಟಿಂಟಲ್ಲಿ ಬ್ಲಷ್ ಹಾಕ್ಕೊಂಡು ಲಿಪ್ಸ್ಗೆ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇಷ್ಟು ಮಾಡ್ಕೊಂಡೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಪ್ರತಿ ಸಲ ಮೇಕಪ್ ಹೆಂಗೋ ಮಾಡ್ಕೊಂಡು ಬಿಡ್ತೀನಿ. ಹೇರ್ ಇದೆಯಲ್ಲ, ಏನು ಮಾಡ್ಕೋಬೇಕಂತಾನೆ ಗೊತ್ತಾಗಲ್ಲ. ಹೇರ್ ಚೆನ್ನಾಗಿದ್ರೇ ಫುಲ್ ಲುಕ್ ಚೆನ್ನಾಗಿ ಕಾಣೋದು. ಸೊ ಇವಾಗ ಹೇರ್ದೊಂದು ತಲೆನೋವು. ಕೋತಿ ಥರನೇ ಕಾಣಿಸ್ತಾ ಇದ್ದೀನಲ್ಲ, ಏನು
ನನ್ನ ಹೇರ್ ಏನು ಗೊತ್ತಾ, ನಾನು ಹೆಂಗೆ ಹೇಳ್ತೀನೋ ನನ್ನ ಮಾತು ಕೇಳುತ್ತೆ. ಹಿಂಗೆ ಕುತ್ಕೊ ಅಂದರೆ ಹಿಂಗೆ ಕೂತಿರುತ್ತೆ, ಹಿಂಗೆ ಕೂತ್ಕೊಂಡ್ರು ಹಿಂಗೆ ಕೂತಿರುತ್ತೆ. ಸೊ ಫೋಟೋಸ್ಗೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ನನ್ನ ಹೇರ್. ಬ್ಲೆಸ್ಡ್ ಗೊತ್ತಾ ನಾನು, ನನ್ನ ಕೂದಲಿಗೆ ಎಷ್ಟು ದೃಷ್ಟಿ ಗೊತ್ತು. ಯಾರು ನೋಡಿದ್ರು ಕೇಳ್ತಾರೆ ನಿಮ್ಮ ಹೇರ್ ಸೀಕ್ರೆಟ್ ಏನು ಅಂತ. ಸೊ ಈ ನನ್ನ ಒಂದು ಹೊಸ ಪ್ರಯತ್ನ ಗೆಟ್ ರೆಡಿ ವಿತ್ ಮೀ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ಗೆಟ್ ರೆಡಿ ವಿತ್ ಮೀ ಬೇಕಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.